ಅಕ್ಕಿ ನೆನ್ಸೋಕ್ಕೆ ಮರ್ತೋಗಿದ್ದೀರಾ? ಉದ್ದಿನ ಬೇಳೆ, ಅಕ್ಕಿ, ಅವಲಕ್ಕಿ ನೆನ್ಸೋಕ್ಕೆ ಮರ್ತೋಗಿದ್ದೀರಾ? ಓಹ್! ಮಕ್ಕಳಿಗೆಲ್ಲ ಟಿಫನ್ ಪ್ಯಾಕ್ ಮಾಡಬೇಕು. ನೀವು ವರ್ಕಿಂಗ್ ಆದರೆ ನಿಮಗೂ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೇಕಲ್ಲ. ಏನು ಮಾಡೋದು? ಯಾವ ರೀತಿ ಮಾಡೋದು? ದಿಢೀರ್ ಅಂತ ಬರೀ 15 ನಿಮಿಷ ಟೈಮ್ ಇದೆ ನಮ್ಮ ಹತ್ರ. ಬನ್ನಿ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 15 ನಿಮಿಷದಲ್ಲಿ ಯಾವ ರೀತಿ ನೋಡಿ ದೋಸೆ ಮಾಡೋದು ಅಂತ. ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ ಏನೂ ನೆನ್ಸೋದು ಬೇಡ. ಅದರಲ್ಲೂ ದೋಸೆಲಿ ಬರೀ ದೋಸೆ, ಅಕ್ಕಿ, ಉದ್ದಿನ ಬೇಳೆ ಇರುತ್ತೆ. ಅದು ನಾನು ತರಕಾರಿ ಹಾಕಿ ಮಾಡ್ತಿರೋ ದೋಸೆ. ಇದಕ್ಕೆ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ನಾರ್ಮಲ್ ಚಿರೋಟಿ ರವೆ ತೊಗೊಳ್ಳಿ, ಉಪ್ಪಿಟ್ಟಿನ ರವೆ ತೊಗೊಳ್ಳಿ. ಅಷ್ಟೇ ಪ್ರಮಾಣದ ಇದು ಗೋಧಿ ಹಿಟ್ಟು, ಓಕೆನಾ? ಅಷ್ಟೇ ಪ್ರಮಾಣದ ಕಡಲೆ ಹಿಟ್ಟು, ಬಜ್ಜಿ ಬೋಂಡಾಗೆಲ್ಲ ಉಪಯೋಗಿಸ್ತೀರಿ ಅಷ್ಟೇ. ಅದಕ್ಕೆ ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ 1 ಕಪ್ಪಷ್ಟು, 1 ಕಪ್ಪು ಕ್ಯಾರೆಟು, ದೋಸೆಗೆ ಇದೆಲ್ಲ ಹಾಕ್ತೀರಾ ನೀವು, ಇಲ್ಲ ತಾನೇ? ಮತ್ತು ಕ್ಯಾಪ್ಸಿಕಮು ಮತ್ತು ಹಸಿಮೆಣಸಿನ್ಕಾಯಿನ ನೋಡಿ ಈ ಥರ ಸಣ್ಣಕ್ಕೆ ಹೆಚ್ಚಾಕ್ಕೊಂಡಿದ್ದೀನಿ. ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಓಕೆನಾ? ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪು. ನೋಡಿ ಅಕ್ಕಿ, ಅವಲಕ್ಕಿ ಮತ್ತು ಉದ್ದಿನ ಬೇಳೆ ನೆನೆಸೋದೇ ಬೇಡ. ಅಯ್ಯೋ ಮರ್ತೋದ್ವಿ, ಏನು ಮಾಡೋದು? ಇನ್ಸ್ಟೆಂಟಾಗಿ ತೋರಿಸ್ತಾ ಇದ್ದೀನಿ, ಅದು ತರಕಾರಿ ತುಂಬಿರೋ ದೋಸೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೀನಿ. ನೆನೆ ಹಾಕೋದು ಏನು ಬೇಡ, ಸೋಡಾನೂ ಹಾಕಿಲ್ಲ ನಾನು, ತೋರಿಸ್ತೀನಿ ನಿಮಗೆ ಬನ್ನಿ. ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳಿ. ಒಂದು ಇಡ್ಲಿ ಹಿಟ್ಟಿನ ಹದಕ್ಕೆ ಇನ್ನೊಂದು ಚೂರು ಮುಂದೆ, ಬಟ್ ದೋಸೆ ಹಿಟ್ಟಿನಷ್ಟು ತೆಳ್ಳಗಿರಬಾರ್ದು, ಓಕೆನಾ? ಡನ್. ಲೇಟಾಗೆದ್ವಿ, ಬ್ಯಾಚುಲರ್ಸ್ ನಾವು, ಏನಾರು ತಿನ್ನಬೇಕು, ಹೊಟ್ಟೆ ಹಸಿತಾ ಇದೆ, ದಿಢೀರಾಗಿ, ಅದು ಹೆಲ್ದಿಯಾಗಿರಬೇಕು, ತರಕಾರಿ ತುಂಬ ಇರಬೇಕು. ಮಕ್ಕಳಿಗೆ ಸಾಯಂಕಾಲದೊತ್ತು ದಿಢೀರಾಗಿ ಮಾಡ್ಕೊಡೋಕ್ಕೆ ಕರುಮ್ ಕುರುಮ್ ಎಣ್ಣೆಲಿ ಕರೆದಿರೋದು ಮಾಡೋ ಬದಲು ಈ ಥರ ಬಿಸಿ ಬಿಸಿ ದೋಸೆ ಮಾಡಿಕೊಡಿ, ಸೂಪರಾಗಿರುತ್ತೆ. ಸೊ ಇದಕ್ಕೆ ನೋಡಿ ಉಪ್ಪು ಹಾಕ್ಬಿಟ್ಟು ಈ ಹದ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆ ಹಾಕ್ಕೊಂಬಿಡೋಣ ಫ್ರೆಂಡ್ಸ್. ಯಾಕೆಂದರೆ ರವೆ ಹಾಕಿದ್ದೀವಲ್ಲ, ಸ್ವಲ್ಪ ಅರಳಬೇಕು. ಎಲ್ಲರ ಮನೇಲಿರೋ ಐಟಮೇ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ರವೆ, ಓಕೆನಾ? ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಕ್ಯಾಬೇಜು, ಬಟಾಣಿ ಸಹ ಹಾಕ್ಕೊಳ್ಳಿ, ಇಲ್ಲ ಈರುಳ್ಳಿ, ಬಟಾಣಿ ಎಲ್ಲ ಒಗ್ಗರಣೆ ಕೊಟ್ಟು ಸಹ ಹಾಕ್ಕೊಳ್ಳಿ. ನೋಡಿ ಇದೊಂದು 10 ನಿಮಿಷ ನೆನೆ ಹಾಕ್ಕೊಂಡಿದ್ದೆ. ಇದು ಚೆನ್ನಾಗಿ ಅರಳಿದೆ ರವೆ. ಬನ್ನಿ, ಈಗ ಪ್ಯಾನ್ ತೊಗೊಂಡಿದ್ದೀನಿ. ಬರೀ ದೋಸೆ ಥರ ಇದ್ರೆ ಮಾಮೂಲಿ ದೋಸೆ ಆಗೋಗುತ್ತೆ, ಎಲ್ಲರೂ ಮಾಡೋದು. ನಾನು ಇದಕ್ಕೊಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಏನು ಅಂತೀರಾ? ಸ್ವಲ್ಪ ಎಳ್ಳು, ರೋಸ್ಟ್ ಆಗಿರೋ ಎಳ್ಳು, ಸ್ವಲ್ಪ ಜೀರಿಗೆ, ಬೇಕಿದ್ರೆ ಸಾಸಿವೆ ಒಗ್ಗರಣೆನೂ ಕೊಡಿ, ಕರ್ಬೇವಿನ ಸೊಪ್ಪು ಕೊಟ್ಕೊಳ್ಳಿ, ಮತ್ತು ಇನ್ನೂ ಬೇಕಾದ್ರೆ ಒಣಮೆಣಸಿನ್ಕಾಯಿ ಒಗ್ಗರಣೆನೂ ಕೊಟ್ಕೊಳ್ಳಿ, ಓಕೆನಾ? ಸೊ ನಾನು ಈಗಾಗಲೇ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರ ಕಮ್ಮಿ ತಿನ್ನೋದು ನಾನು ಅಂತ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನೀವು ಬೇಕಾದ್ರೆ ಒಣಮೆಣಸಿನ್ಕಾಯಿ ಕೊಟ್ಕೊಳ್ಳಿ ಅಲ್ಲಿ, ರೈಟ್? ಬನ್ನಿ, ಈಗ ಜೀರಿಗೆ ಮತ್ತು ಎಳ್ಳು ಎರಡೂ ಹಾಕಿ ಒಂದಕ್ಕೊಂದು ಚೆನ್ನಾಗಿ ಅದು ಒಗ್ಗರಣೆಲಿ ಏನು ಒಂದು ತೊಟ್ಟು ಎಣ್ಣೆ ಹಾಕಿದ್ದೀನಿ, ಒಂದು 2 ಸೌಟು ಹಾಕ್ತಿದ್ದೀನಿ. ನೀವು ಎಷ್ಟು ತೆಳ್ಳಗೆ ಹಾಕಿದ್ರೂ ಅದು ಏಳುತ್ತೆ. ನಾನು ಸೋಡಾ ಉಪಯೋಗಿಸಿಲ್ಲ, ಓಕೆನಾ? ನಿಮಗೆ ಬೇಕಾದರೆ ಸೋಡಾ ಹಾಕ್ಕೊಡಿ. ಸೋಡಾ ಇಲ್ಲದೇ ಇದ್ರೂ ಇದು ನಡೆಯುತ್ತೆ. ನಾವು ಮೊಸರನ್ನೂ ಹಾಕಿಲ್ಲ, ಓಕೆನಾ? ಸೊ ನೋಡಿ ಈ ಥರ, ವಾವ್ ಸೂಪರಾಗಿದೆ. ತಿಂತಾಯಿದ್ರೆ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತ ನೀಟಾಗಿ ಎದ್ದು ಬರುತ್ತೆ, ಏನು ಚಿಂತೆ ಇಲ್ಲ. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನೆಲ್ಲ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಇನ್ಸ್ಟೆಂಟಾಗಿ, ಅದು ಕರೆಂಟ್ ಬೇರೆ ತೆಗೆದುಬಿಡ್ತಾರೆ ಮಳೆ ಟೈಮಲ್ಲಿ. ಯಾರು ದೋಸೆ ಈಗ ನೆನೆಸ್ಬಿಟ್ಟು ಆಮೇಲೆ ರುಬ್ಬಕ್ಕೆ ಮರ್ತೋದ್ರೆ ಕರೆಂಟು ಇರೋಲ್ಲ, ಏನು ಮಾಡ್ತೀರಾ? ಅದಕ್ಕೆ ಈ ಥರ ಎಲ್ಲ ಅಡುಗೆಗಳು ನೋಡ್ಕೊಳ್ಳಿ. ಎಮರ್ಜೆನ್ಸಿಗೆ ಬೇಕಾಗುತ್ತೆ. 5 ನಿಮಿಷ, 10 ನಿಮಿಷ, 15 ನಿಮಿಷದಲ್ಲಿ ಮಾಡೋ ಅಡುಗೆಗಳು ಬ್ಯಾಚುಲರ್ಸ್ಗೂ ಸೈ, ನಮ್ಮಂಥವರ ಹೌಸ್ ವೈಫು, ವರ್ಕಿಂಗ್ ವಿಮೆನ್ಸ್ ನಮ್ಮಂಥವ್ರಿಗೆ ಸೂಪರಾಗಿ ರೆಡಿ ಆಗುತ್ತೆ. ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ವಾವ್! ಇದರಲ್ಲಿ ಏನು ಗೊತ್ತಾ ನನಗೆ ಪಾಸಿಟಿವು ಮತ್ತು ಒಂದು ಪ್ಲಸ್ ಪಾಯಿಂಟು ಅನಿಸಿದ್ದು. ಪಾಸಿಟಿವ್ ಏನಂದರೆ ಮಕ್ಕಳು ತರಕಾರಿ ತಿನ್ನಲ್ಲ, ಅವ್ರಿಗೆ ತರಕಾರಿ ಕೊಟ್ಟಂಗಾಯಿತು. ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ನಮಗೆ ಬೇಗ ಆಗೋಗುತ್ತೆ, ನೆನೆಸೋ ಅವಶ್ಯಕತೆಯೇ ಇರಲ್ಲ. ಸೊ ಯಾವ ರೀತಿ ಇತ್ತು ಅಂತ ಇವತ್ತು ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಆ ಒಗ್ಗರಣೆ ತುಂಬ ಇಂಪಾರ್ಟೆಂಟ್ ರೀ. ಒಗ್ಗರಣೆ ಸ್ಕಿಪ್ ಮಾಡಿಬಿಟ್ಟಿರಾ? ಸ್ಕಿಪ್ ಮಾಡಬೇಡಿ ಒಗ್ಗರಣೆ. ಅದು ತಿಂತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಎಳ್ಳು ಜೀರಿಗೆ ಫ್ಲೇವರು ವಾವ್ 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 ಅಂತ ನನ್ನ ಚಾನಲ್ನ ಜ್ಞಾಪಿಸ್ಕೊಳ್ತೀರಾ. ಸೊ ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.